ಪ್ರೇಸ್ ದ ಲಾರ್ಡ್. ದೇವರ ಮಕ್ಕಳಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ಕೊಡ್ತಾ ಇದ್ದೀನಿ. ಈ ದಿನ ವಿಶೇಷವಾದ ದಿನ ನೋಡಿ. ದೇವರು ನೀನು ನೋಡದೇ ಇರುವ ದೇಶಗಳಿಗೆ ನಾನು ನಿನ್ನನ್ನು ಕಳಿಸಿಕೊಡುತ್ತೇನೆ ಎನ್ನುವ ವಾಕ್ಯ ಜೀವವುಳ್ಳ ವಾಕ್ಯ. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ಹೇಳಿದ್ದಾರೆ ಕೀರ್ತನೆ 2:8 ಆ ರೀತಿಯೇ ಮಾತನಾಡಿರೋದು. ಅರ್ಥ ಆಯ್ತಾ? ಆ ದೇಶದಲ್ಲೆಲ್ಲ ನಾವು ಕಾಲಿಟ್ಟು ಬರೋದಕ್ಕೆ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ದೇವರು ನನ್ನನ್ನು ಈ ವಾರದಲ್ಲಿ ಭಾನುವಾರ 15ನೇ ತಾರೀಕು ಹೋಗಿ ಈ ಶನಿವಾರ 21ನೇ ತಾರೀಕು ನಾನು ಬಂದಿದ್ದು. ಎಲ್ಲಿಂದ? ಇಸ್ರೇಲ್ ದೇಶಕ್ಕೆ ಹೋಗಿ ಎಲ್ಲ ಸ್ಥಳಗಳನ್ನು, ದೇವರು ಹುಟ್ಟಿದ ಸ್ಥಳ, ಬರೀಡ್ ಮಾಡಿದ ಸ್ಥಳ, ಅವರನ್ನು ಸಿಲುವೆಯಲ್ಲಿ ಹಾಕಿದ ಸ್ಥಳಗಳು, ಸಮುದ್ರಗಳು ಎಲ್ಲವನ್ನು ನೋಡಿಕೊಂಡು ಬರಲು ದೇವರು ನನ್ನನ್ನು ಆಶೀರ್ವದಿಸಿ ಕಳಿಸ್ಕೊಟ್ಟಿದ್ದಕ್ಕಾಗಿ ನನ್ನ ಕುಟುಂಬವನ್ನು ಆಶೀರ್ವದಿಸಿದ್ದಾರೆ, ನಿಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾರೆ ಎಂದು ನಾನು ನಂಬುತ್ತೇನೆ. ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನು ದೇವರು ಖಂಡಿತವಾಗಲೂ ಆಶೀರ್ವದಿಸಿದ್ದಾರೆ. ಇವು ನಂಬಬೇಕು. ದೇವರು ನನ್ನನ್ನು ಅಲ್ಲಿ ಕಳಿಸಿಕೊಟ್ಟಿದ್ದಕ್ಕಾಗಿ ದೇವರ ನಾಮ ಮಹಿಮೆ ಪಡಲಿ. ನನ್ನದೇನೂ ಅಲ್ಲ, ಆತನ ಪಾದದ ಮುಂದೆ ನಾನು ಅಡ್ಡ ಬಿದ್ದು ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡುತ್ತಾ ಈ ದಿನಕ್ಕಾಗಿ ತೆಗೆದುಕೊಂಡಿರುವ ವಾಕ್ಯ ಕೀರ್ತನೆ 122 ನಾವು ಧ್ಯಾನ ಮಾಡೋಣ. ಪ್ರತಿಯೊಬ್ಬರು ಸತ್ಯವೇದ ವಾಕ್ಯಗಳನ್ನು ತೆಗೆದುಕೊಳ್ಳಿ. ಅರ್ಥ ಆಯ್ತಾ? ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬನ್ನಿರಿ, ಕೀರ್ತನೆ 122 ದಾವೀದನು ರಚಿಸಿದಂಥ ವಾಕ್ಯ. ಯಾಕಂದರೆ ದಾವೀದನು ಯೆರೂಸಲೇಮನ್ನು ವಂದಿಸುವುದಕ್ಕೋಸ್ಕರ ಯಾತ್ರದಲ್ಲಿ ಹೋಗುವಾಗ ದಾವೀದನು ರಚಿಸಿದ ವಾಕ್ಯ. ಬನ್ನಿರಿ ಓದಿಕೊಳ್ಳೋಣ. 1-2 ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಜನರು ಯಾತ್ರೆಯಲ್ಲಿ ಹೋಗುತ್ತಿರುವಂಥ ಪ್ರತಿಯೊಬ್ಬರು ದಾವೀದನನ್ನು ನೋಡಿ, ಬಾ, ನಮ್ಮ ಜೊತೆಯಲ್ಲಿ ಯೆಹೋವನನ್ನು ನಾವು ಸೇವಿಸೋಣ, ಸಂತೋಷ ಪಡೋಣ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಕರೆಯುವಾಗ ದಾವೀದನಿಗೆ ತುಂಬ ಸಂತೋಷವಾಯಿತು. 2 ಯೆರೂಸಲೇಮೇ ನಮ್ಮ ಕಾಲುಗಳು ನಿನ್ನ ಬಾಗಿಲುಗಳಲ್ಲಿ ಸೇರುತ್ತವಲ್ಲ. ದಾವೀದನು ಹೇಳ್ತಾ ಇರೋದು, ಯೆರೂಸಲೇಮಿನ ದೇವರೇ, ನಮ್ಮ ಕಾಲುಗಳು ನಿನ್ನ ಬಾಗಿಲ ಹತ್ರ ಬಂತಲ್ಲ, ಅದೇ ಯೆರೂಸಲೇಮಿಗೆ ನಾನು ಹೋಗ್ಬಿಟ್ಟು ಬಂದಿದ್ದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇದರಲ್ಲಿ ನಾನು ಹೆಚ್ಚಿಸ್ಕೊಳ್ಳೋದಕ್ಕೆ ಏನೂ ಇಲ್ಲ. ಆತನ ಮುಂದೆ ನಾನು ತಗ್ಗಿಸುವವಳಾಗಿದ್ದೇನೆ. ಆತನ ಕೃಪೆ ಇರೋದ್ರಿಂದ ನಾನು ಅಲ್ಲಿ ಹೋಗಿ ಕಾಲಿಡೋದಕ್ಕೆ, ನನ್ನ ಮಕ್ಕಳ ಮೂಲಕವಾಗಿ, ಸೊಸೆ ಅಳಿಯನ ಮೂಲಕವಾಗಿ, ದಾವೀದ ದಾನವಾಗಿ ಕೊಟ್ಟಂಥ ಮಗುವಿನ ಮೂಲಕವಾಗಿ ಕುಟುಂಬವನ್ನು ನೆನಪು ಮಾಡಿಕೊಂಡು ಅಲ್ಲೂ ಕಾಲಿಟ್ಟು ಸಂತೋಷದಿಂದ ದೇವರ ಮಕ್ಕಳೇ, ನಡೆಯೋಕ್ಕಾಗದೇ ಇರುವ ಸ್ಥಳದಲ್ಲೆಲ್ಲ ನಡೆಯಲು ದೇವರು ನನ್ನನ್ನು ಬಲಪಡಿಸಿದರು. ಅರ್ಥ ಆಯ್ತಾ? ದೇವರು ತುಂಬ ಒಳ್ಳೆಯವರು. ನೀವು ನಂಬಿಕೆಯಿಂದ ಇರಬೇಕು. ಅರ್ಥ ಆಯ್ತಾ? ಅದೇ ಹೇಳೋದು, ಯೆರೂಸಲೇಮಿಗೆ ನನ್ನ ಕಾಲುಗಳು ನಿನ್ನ ಬಾಗಿಲುಗಳಲ್ಲಿ ಸೇರುತ್ತದವಲ್ಲ ಅಂತ ದಾವೀದನು ಹೇಳುವಾಗ ಅದೇ ರೀತಿಯಲ್ಲಿ ನಾವು ಹೇಳಬೇಕು. ಯೆರೂಸಲೇಮೇ 3 ಓದಿಕೊಳ್ಳೋಣ. 122:3 ಯೆರೂಸಲೇಮೇ, ನೀನು ಸರಿಯಾದ ಹೊಂದಿಕೆಯಿಂದ ಕಟ್ಟಲ್ಪಟ್ಟ ನಗರವಾಗಿದ್ದಿ. ಯೆರೂಸಲೇಮೇ, ನಿನ್ನನ್ನು ಸರಿಯಾಗಿ ಕಟ್ಟಿದ್ದಾರೆ ಅಂತ ದಾವೀದನು ರಚಿಸ್ತಾ ಇರೋದು. ಕುಲಗಳು ಅಂದರೆ 4 ಕುಲಗಳು ಅಂದರೆ ಯಾಹುವಿನ ಕುಲದವರು ಯೆಹೋವನ ನಾಮ ಕೀರ್ತನೆಗೋಸ್ಕರ ಇಲ್ಲಿಗೆ ಯಾತ್ರೆ ಮಾಡುತ್ತಿದ್ದರು. ನೋಡಿ, ಕುಲಗಳೆಂದರೆ ಅದು ದೇವರ ಕುಲಗಳು. ನಾವು ದೇವರ ಕುಲದವರು. ನಾವು ಹೇಗೆ ಓಡಾಡ್ತಾ ಇದ್ದೀವಿ ಅಂದರೆ ಯೆಹೋವನ ನಾಮ ಮಹಿಮೆ ಪಡಿಸುವುದಕ್ಕೋಸ್ಕರ ನಾವು ಯಾತ್ರೆ ಮಾಡಿದ್ವಿ. ಇಸ್ರಾಯೇಲನ್ನು ನಾವು ಯಾತ್ರೆ ಮಾಡಿ ಬಂದಿದ್ದೇವೆ ಅಂತ ದೇವರು ಅಂದರೆ ಆ ಸ್ಥಳಕ್ಕೆ ಹೋಗಿರೋದು, ಇಲ್ಲೇ ನಾವು ಹೋಗಿದ್ದೇವೆ ಅಂತ ಹೇಳೋದು ಕರ್ತನ ನಾಮ ಮಹಿಮೆ ಪಡಿಸುವುದಕ್ಕೋಸ್ಕರ. ಅರ್ಥ ಆಯ್ತಾ ದೇವರ ಮಕ್ಕಳೇ? 5 ಓದಿಕೊಳ್ಳೋಣ. ನ್ಯಾಯಪೀಠಗಳಾಗಿರುವ ದಾವೀದನ ಮನೆತನದವರ ಸಿಂಹಾಸನಗಳು ಇಲ್ಲಿಯೇ ಇದ್ದವಲ್ಲ. ಎಲ್ಲ ನ್ಯಾಯಪೀಠದ ದಾವೀದನ ಸಿಂಹಾಸನದಲ್ಲ ಇಲ್ಲೇ ಇದೆಯಲ್ಲ ದೇವರೇ ಅಂತ ಹೇಳುವಾಗ 6ರಲ್ಲಿ ಹೇಳ್ತಾ ಇರೋದು, ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಯೆರೂಸಲೇಮೇ, ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ. ನೀನು ಯೆರೂಸಲೇಮಿಗೆ ಯಾವ ರೀತಿ ನೀನು ಪ್ರಾರ್ಥನೆ ಮಾಡುತ್ತೀಯೋ ಆ ಸೌಭಾಗ್ಯ ನಿನಗೆ ಸಿಗುತ್ತದೆ ಅಂತ ಈ ವಾಕ್ಯ ಹೇಳ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನಾವು ಒಬ್ಬರಿಗೆ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಕುಟುಂಬಗಳಿಗೆ ಬಿಡುಗಡೆಗಳು, ಆಶೀರ್ವಾದ, ಕಾವಲುಗಳನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ? ವಾಕ್ಯದಲ್ಲಿ ಎಷ್ಟು ಆಶೀರ್ವಾದ ಇದೆ, ಅದು ನಾವು ಹೊಂದಿಕೊಳ್ಳಬೇಕು. 7 ಓದಿಕೊಳ್ಳೋಣ. 122:7 ನಿನ್ನ ಪೌಳಿಗೋಡೆಗಳೊಳಗೆ ಶುಭ ಉಂಟಾಗಲಿ, ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯ ಉಂಟಾಗಲಿ. ನೋಡಿ, ನಿನ್ನ ಮನೆಯ ಗೋಡೆಗಳು
ಶುಭ ಉಂಟಾಗಲಿ ಅಂತ ದೇವರು ಹೇಳ್ತಾ ಇದ್ದಾರೆ. ದಾವೀದನ ಹೇಳ್ತಾ ಇದ್ದಾರೆ, ನಿನ್ನ ಅರಮನೆ ಅಂದರೆ ನಮ್ಮ ಮನೆ. ದಾವೀದನಿಗೆ ಅರಮನೆ ಇತ್ತು, ನಮಗೆ ಮನೆ ಇದೆ. ಅರ್ಥ ಆಯ್ತಾ? ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯ ಉಂಟಾಗಲಿ ಅಂತ ದೇವರು ದಾವೀದರ ಮೂಲಕವಾಗಿ ಆಶೀರ್ವದಿಸ್ತಾ ಇದ್ದಾರೆ. 8 ಓದಿಕೊಳ್ಳೋಣ. ನನ್ನ ಬಂಧು ಮಿತ್ರರ ನಿಮಿತ್ತವಾಗಿ ನಿನಗೆ ಶುಭವಾಗಲೆಂದು ಹೇಳುತ್ತೇನೆ. ನನ್ನ ಕುಟುಂಬದವರ ಮೂಲಕವಾಗಿ ನಿನಗೆ ಶುಭವಾಗಲಿ ಇಸ್ರಾಯೇಲೇ, ಯೆರೂಸಲೇಮೇ ಅಂತ ದಾವೀದನ ಹೇಳ್ತಾ ಇರೋದು. ನಮ್ಮ ಯೆಹೋವ, ಲಾಸ್ಟಾಗಿ ಕೊನೆಯದಾಗಿ ಓದಿಕೊಳ್ಳೋಣ. ನಮ್ಮ ಯೆಹೋವ ದೇವರ ಮಂದಿರ ನಿಮಿತ್ತವಾಗಿ ನಿನಗೆ ಸುಕ್ಷೇಮವನ್ನು ಹಾರೈಸುತ್ತೇನೆ. ನೋಡಿ, ನಮ್ಮ ಯೆಹೋವ ದೇವರ ಮಂದಿರಕ್ಕೆ ನಾವು ಹೋಗಿ ಬಂದಿರೋದ್ರಿಂದ ಈಗ ಹೋಗ್ತಾ ಇರೋದು ಮಂದಿರನೇ. ನಮ್ಮಂಥವ್ರು ಇಸ್ರೇಲ್ಗೆ ಹೋಗಿದವರು ಬಂದವರು, ನಾವು ಎಲ್ಲರೂ ಒಂದೇ ದೇವರ ಮಕ್ಕಳೇ. ನಾನು ಹೋಗಿ ಬಂದೆ, ನೀವು ಹೋಗಿಲ್ಲ, ಇಲ್ಲ ಇಲ್ಲ ಇಲ್ಲ, ಎಲ್ಲರೂ ನಾವು ಒಂದೇನೆ. ಅರ್ಥ ಆಯ್ತಾ? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ದಾವೀದನಿಗೆ, ಯೆಹೋವನ ದೇವರ ಮಂದಿರದ ನಿಮಿತ್ತವಾಗಿ ನಿಮಗೆ ಸುಕ್ಷೇಮವನ್ನು ಹಾರೈಸ್ತೀನಿ, ನಿಮಗೆ ಬ್ಲೆಸ್ ಮಾಡ್ತೀನಿ ಅಂತ ಇಲ್ಲಿ ವಾಗ್ದಾನದ ವಾಕ್ಯ ಕೊಡ್ತಾ ಇರೋದೆ. 122ನೇ ಕೀರ್ತನೆ 1ರಿಂದ 9ರವರೆಗೂ ಇರುವ ವಾಕ್ಯ ವಾಗ್ದಾನದ ವಾಕ್ಯಗಳು. ಯೆರೂಸಲೇಮಿಗೋಸ್ಕರ ನಾವು ಪ್ರಾರ್ಥಿಸಬೇಕು, ಅದರ ಸೌಭಾಗ್ಯ ನಾವು ಪಡ್ಕೊಳ್ಬೇಕು, ಆ ದೇಶಕ್ಕೆ ಸಮಾಧಾನ ಉಂಟಾಗಬೇಕು. ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡುವಾಗ ಅಲ್ಲಿರುವವರಿಗೆ ದೇವರು ಕಾವಲು ಕೊಡ್ತಾರೆ. ಕೊನೆಯ ದಿವಸಕ್ಕೆ ನಾವು ಬಂದಿದ್ದೇವೆ. ಆ ಕೊನೆಯ ದಿವಸದಲ್ಲಿ ನಾವು ಹೋಗಿ ಬಂದುಬಿಟ್ವಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇನ್ನೂ ಅಲ್ಲಿ ಹೋಗೋಕ್ಕೆ ಸಾಧ್ಯ ಇದೆಯೋ ಏನೋ ನಮಗೆ ಗೊತ್ತಿಲ್ಲ. ಆ ದೇಶಕ್ಕೂ, ದೇಶದ ಮಕ್ಕಳಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಯಹೂದ್ಯರು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಆ ಕಲ್ಲುಗಳ ಮೇಲೆ ಕೈ ಇಟ್ಟು ವಾಕ್ಯಗಳನ್ನು ಓದುತ್ತಾ ಅಳುತ್ತಾ ಪ್ರಾರ್ಥನೆ ಮಾಡ್ತಾ ಕುಳಿತಿರೋದು ನಾನು ಕಣ್ಣಾರೆ ನೋಡಿದೆ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ತಾನೇ ನಾವು ಅಳ್ತಾ ಇದ್ದೀವಿ. ನಾವು ಮಾಡಿದ ತಪ್ಪುಗಳು ಅವರು ದೇವ್ರನ್ನ ಒಪ್ಪಿಸ್ಕೊಟ್ಬಿಟ್ರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ಅದು ಯಾರನ್ನೂ ಕೈ ಬಿಡಲ್ಲ. ದೇವರು ಯಾರನ್ನು ಕೈ ಬಿಡಲ್ಲ. ಎಲ್ಲರನ್ನ ಕ್ಷಮಿಸಿ ಕುಟುಂಬ ಸಹಿತವಾಗಿ ಸೇರಿಸಿ ಒಂದುಗೂಡಿಸಿ ನಡೆಸಿಕೊಡುವ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.